ನಮಸ್ತೆ ವೇದ ಎಜುಕೇಷನ್ ಟ್ಯೂಟೋರಿಯಲ್ಸ್ಗೆ ಸ್ವಾಗತ. ನನ್ನ ಹೆಸರು ಉಪಮೇಶ್. ನಾನು ಇವತ್ತು ನಿಮಗೆ ಕ್ಲಾಸ್ 10 ಮಾಡೆಲ್ ಕ್ವಶನ್ ಪೇಪರ್ನ ನಾವು ಸಾಲ್ವ್ ಮಾಡ್ತಾ ಇದ್ದೀವಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ. ನೋಡಿ, ಮೊದಲನೇ ಕ್ವಶನ್ ಬಂದು ಏನಂತ ಇದೆ, 1 ಮಾರ್ಕ್ ಕ್ವಶನ್ಸ್ ಆಗಿರುತ್ತೆ. ಇದೆಲ್ಲ ಬಂದು ನಮಗೆ ಏನಂತ ಇದೆ, 4 ಆಲ್ಟರ್ನೇಟಿವ್ ಆರ್ ಗಿವನ್ ಫಾರ್ ಈಚ್ ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್. ಇನ್ಕಂಪ್ಲೀಟ್ ಸ್ಟೇಟ್ಮೆಂಟ್, ಚೂಸ್ ದ ಕರೆಕ್ಟ್ ಆಲ್ಟರ್ನೇಟಿವ್ ಆ್ಯಂಡ್ ರೈಟ್ ದ ಕಂಪ್ಲೀಟ್ ಆನ್ಸರ್ ಅಲಾಂಗ್ ವಿತ್ ದ ಲೆಟರ್ ಆಫ್ ಆಲ್ಫಾಬೆಟ್ ಅಂತ ಇದೆ. ಇದರಲ್ಲಿ ಮೊದಲನೇ ಕ್ವಶನ್ ನೋಡಿ ಏನಂತ ಇದೆ, ದ ಎಚ್ ಸಿ ಎಫ್ ಆಫ್ 5 ಸ್ಕ್ವಯರ್ ಇಂಟು 2 ಆ್ಯಂಡ್ ದ 2 ಟು ದಿ ಪವರ್ ಆಫ್ 5 ಇಂಟು 5 ಅಂತ ಇದೆ, ಈಸ್ ಅಂತ ಇದೆ. ಎಚ್ ಸಿ ಎಫ್ ಏನು ಬರುತ್ತೆ, ಇದರಲ್ಲಿ ಬಂದು ಎಚ್ ಸಿ ಎಫ್ ಬಂದು 2 ಇಂಟು 5 ಅಂತ ಬರುತ್ತೆ. ಸೊ 2 ಇಂಟು 5 ಇಸ್ ದ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ನೇ ಕ್ವಶನ್ ನೋಡಿ ಏನಂತದೆ, ನೆಕ್ಸ್ಟ್ನೇ ಕ್ವಶನ್ ಬಂದು ದ ಸಮ್ ಆಫ್ ದ ಫಸ್ಟ್ n ನ್ಯಾಚುರಲ್ ನಂಬರ್ ಈಸ್ ಅಂತಿದೆ. ಸೊ ಸಮ್ ಆಫ್ ದಿ ಫಸ್ಟ್ n ನ್ಯಾಚುರಲ್ ನಂಬರ್ ಅಂದಾಗ ನಮ್ಮ ಫಾರ್ಮುಲಾ ಗೊತ್ತು, ಎಸ್ ಎನ್ ಈಸ್ ಈಕ್ವಲ್ ಟು n ಡಿವೈಡೆಡ್ ಬೈ 2a ಪ್ಲಸ್ n ಮೈನಸ್ 1 ಇಂಟು ಡಿ. ಈಗ ಸಮ್ ಆಫ್ ದ ಫಸ್ಟ್ n ನ್ಯಾಚುರಲ್ ನಂಬರ್ ಅಂದರೆ ನಾವು ಡೈರೆಕ್ಟಾಗಿ ಬರ್ಕೊಂಬರ್ಬೋದು, n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 2 ಅಂತ. ಅದು ಹೇಗೆ ಬರುತ್ತೆ ನಾನು ಇಲ್ಲಿ ತೋರಿಸ್ತಾ ಬರ್ತೀನಿ. ಎಸ್ ಎನ್ ಈಸ್ ಈಕ್ವಲ್ ಟು n ಡಿವೈಡೆಡ್ ಬೈ 2 ಇಂಟು ಫಸ್ಟ್ ಅಂತ ಹೇಳಿರೋದ್ರಿಂದ 2 ಇಂಟು 1 ಪ್ಲಸ್ n ಮೈನಸ್ 1 ಅಂತ ಹಾಗೆ ಬರ್ಕೊತೀನಿ, ಇಂಟು ಡಿ ಅಂದರೆ ನಮಗೇನು ಬರುತ್ತೆ 1 ಅಂತ ಬರುತ್ತೆ. ಸೊ 1 ಅಂತ ಬರ್ಕೊಳ್ಳೋಣ. ನೆಕ್ಸ್ಟ್ n ಡಿವೈಡೆಡ್ ಬೈ 2 ಇಂಟು 2 1 2 ಬರುತ್ತೆ, ಪ್ಲಸ್ n ಮೈನಸ್ 1 ಅಂತ ತೊಗೊತೀನಿ. ಹಾಗೆ ನೆಕ್ಸ್ಟ್ n ಡಿವೈಡೆಡ್ ಬೈ 2 ಇಂಟು 2ನಲ್ಲಿ 1 ಹೋದ್ರೆ ಎಷ್ಟು 1 ಆಗಿರುತ್ತೆ. ಸೊ n ಪ್ಲಸ್ 1 ಅಂತ ಬರ್ಕೋಬೋದಾ. ಹಾಗಾದರೆ ನಮ್ಗೆ ಆನ್ಸರ್ ಏನಂತ ಬರುತ್ತೆ, n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 2 ಇದೇ ಬಂದು ನಮ್ಗೆ ಆನ್ಸರ್ ಆಗಿರುತ್ತೆ. ಸೊ ಸಿ ಈಸ್ ದ ಕರೆಕ್ಟ್ ಆನ್ಸರ್. ಹಾಗೆ ನೆಕ್ಸ್ಟ್ನೇ ಕ್ವಶನ್ ಮಾಡ್ತಾ ಬರೋಣ. ನೆಕ್ಸ್ಟ್ನೇ ಕ್ವಶನ್ ನೋಡಿ ಏನಂತದೆ, ಇನ್ ಎ ಪೇರ್ ಆಫ್ ಎ ಲೀನಿಯರ್ ಈಕ್ವೇಷನ್ a1 x ಪ್ಲಸ್ b1 y ಪ್ಲಸ್ c1 ಈಸ್ ಈಕ್ವಲ್ ಟು 0. ಹಾಗೆ ಆ್ಯಂಡ್ a2 x ಪ್ಲಸ್ b2 y ಪ್ಲಸ್ c2 ಈಸ್ ಈಕ್ವಲ್ ಟು 0. ವಿಚ್ ಆಫ್ ದ ಫಾಲೋಯಿಂಗ್ ಸಿಚುಯೇಷನ್ ಕೆ ನಾಟ್ ಅರೈಸ್ ಆಗಲ್ಲ ಅಂತ ಕೇಳ್ತಿದ್ದಾರೆ. ಸೊ ನಾವೇನಂತ ತೊಗೊಳ್ಳೋಣ ನೋಡಿ, ಇಲ್ಲಿ a1 a2 b1 b2 ಅಲ್ವಾ. ಸೊ ಅದನ್ನು ನಾವು ಬರ್ಕೊತೀನಿ. a1 ಈಸ್ ಈಕ್ವಲ್ ಟು a2, b1 ಈಸ್ ಈಕ್ವಲ್ ಟು b2, ಹಾಗೆ c1 ಈಸ್ ಈಕ್ವಲ್ ಟು c2 ಅಂತ ತೊಗೊತೀನಿ. ಇದು ನಮಗೆ ಅರೈಸ್ ಆಗಲ್ಲ. ವಿಚ್ ಆಫ್ ದ ಫಾಲೋಯಿಂಗ್ ಸಿಚುಯೇಷನ್ ಕೆ ನಾಟ್ ಅರೈಸ್ ಅಂದರೆ ಡಿ ಈಸ್ ದ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಸೊ ಡಿಗೆ ನಾನು ರೈಟ್ ಮಾಡ್ಕೊಡ್ತೀನಿ. ಹಾಗೆ ನೆಕ್ಸ್ಟ್ನೇ ಕ್ವಶನ್ ನೋಡಿ ಏನಂತ ಇದೆ, ನೆಕ್ಸ್ಟ್ನೇ ಕ್ವಶನ್ ಬಂದು ದ ನಂಬರ್ ಆಫ್ ದಿ zeros ಆಫ್ ಎ ಪಾಲಿನಾಮಿಯಲ್ y ಈಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ಇನ್ ದ ಗಿವನ್ ಗ್ರಾಫ್ ಈಸ್ ಅಂತ ಇದೆ. ಸೊ ನಮಗೆ ಗೊತ್ತು, ಎಕ್ಸ್ ಆ್ಯಕ್ಸಿಸ್ಗೆ ಯಾವುದೇ ಲೈನ್ ಟಚ್ ಆಗಿರುತ್ತೋ ವಿ ಕಾಲ್ಡ್ ಇಟ್ ಆ್ಯಸ್ ನಾವೇನಂತ ಹೇಳ್ತೀವಿ, ನಂಬರ್ ಆಫ್ ದ ಝೀರೋಸ್ ಆಫ್ ಎ ಪಾಲಿನಾಮಿಯಲ್ ಅಂತ ಹೇಳ್ತೀವಿ. ಇಲ್ಲಿ 1 2 3 ಲೈನ್ನ ಟಚ್ ಆಗಿರೋದ್ರಿಂದ ಇದಕ್ಕೆ ಬಿ ಇಸ್ ದ ಕರೆಕ್ಟ್ ಆನ್ಸರ್ 3 ಅಂತ ಬರ್ಕೊತೀನಿ. ಹಾಗೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಎಕ್ಸ್ ಇಂಟು ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ ಟು 6 ಈಸ್ ಎ ಲೀನಿಯರ್ ಈಕ್ವೇಷನ, ಕ್ವಾಡ್ರಾಟಿಕ್ ಈಕ್ವೇಷನ, ಕ್ಯೂಬಿಕ್ ಈಕ್ವೇಷನ, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಕೇಳಿದ್ದಾರೆ. ಸೊ ಎಕ್ಸ್ ಇಂಟು ಎಕ್ಸ್ ಅಂದರೆ ಎಕ್ಸ್ ಸ್ಕ್ವಯರ್, ಎಕ್ಸ್ ಇಂಟು 2 ಅಂದರೆ 2a ಪ್ಲಸ್ 2x ಈಸ್ ಈಕ್ವಲ್ ಟು 6. ಹಾಗೆ ಎಕ್ಸ್ ಸ್ಕ್ವಯರ್ ಪ್ಲಸ್ 2x ಮೈನಸ್ ಈಸ್ ಈಕ್ವಲ್ ಟು 6 ಇದು ದಿ ಸೈಡ್ ಅಂದರೆ ಮೈನಸ್ 6 ಈಸ್ ಈಕ್ವಲ್ ಟು 0. ಇದನ್ನು ಈಕ್ವೇಷನ್ ನೋಡ್ತಾ ಬಂದರೆ ನಮ್ಗೆ ಯಾವ ಈಕ್ವೇಷನ್ ಕಾಣ್ತಿದೆ, ಕ್ವಾಡ್ರಾಟಿಕ್ ಈಕ್ವೇಷನ್ ಕಾಣ್ತಿದೆಯಾ. ಸೊ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಬರ್ಕೊಳ್ಳೋಣ. ಹಾಗೆ ನೆಕ್ಸ್ಟ್ ಕ್ವಶನ್ ನೋಡಿ, 6ನೇದು ಏನಂತಿದೆ, ಇನ್ ದ ಫಿಗರ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಈ ಸಿಮಿಲರ್ ಟು ದಿ ಟ್ರಯಾಂಗಲ್ ಎ ಬಿ ಸಿ. ದ ಪೇರ್ ಆಫ್ ದಿ ಕರೆಸ್ಪಾಂಡಿಂಗ್ ಸೈಡ್ಸ್ ಇನ್ ದ ಫಾಲೋಯಿಂಗ್ ಈಸ್ ಅಂತ ಇದೆ. ಪೇರ್ ಆಫ್ ದಿ ಕರೆಸ್ಪಾಂಡಿಂಗ್ ಸೈಡ್ ನೋಡಿ, ಇಲ್ಲಿ ಆ್ಯಂಗಲ್ ಪಿ ಈಸ್ ಈಕ್ವಲ್ ಟು ಆ್ಯಂಗಲ್ ಎ ಅಂತ ತೊಗೋಬೋದು. ಹಾಗೆ ಆ್ಯಂಗಲ್ ಆರ್ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ ಅಂತ ನಾವು ಇಲ್ಲಿ ಬರ್ಕೊಬೋದು. ಹಾಗೆ ಇನ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಈ ಸಿಮಿಲರ್ ಟು ದಿ ಟ್ರಯಾಂಗಲ್ ಎ ಬಿ ಸಿ ಅಂತ ಹೇಳಿರೋದ್ರಿಂದ ನಾವು ಫಸ್ಟ್ ಏನಂತ ತೊಗೊತೀನಿ, ಆ್ಯಂಗಲ್ ಪಿ ಕ್ಯೂ ಆರ್ ಈ ಸಿಮಿಲರ್ ಟು ದಿ ಟ್ರಯಾಂಗಲ್ ಎ ಬಿ ಸಿ ಹೇಳಿರೋದ್ರಿಂದ ಆ್ಯಂಗಲ್ ಎ ಈಸ್ ಈಕ್ವಲ್ ಟು ದ ಆ್ಯಂಗಲ್ ಪಿ, ಹಾಗೆ ಆ್ಯಂಗಲ್ ಆರ್ ಈಸ್ ಈಕ್ವಲ್ ಟು ದ ಆ್ಯಂಗಲ್ ಸಿ. ಹಾಗಾದರೆ ನಾವು ಹಿಂಗೂ ಬರ್ಕೋಬೋದಲ್ಲ, ಎ ಬಿ ಈಸ್ ಈಕ್ವಲ್ ಟು ದ ಆ್ಯಂಗಲ್ ಪಿ ಕ್ಯೂ, ಹಾಗೆ ನೆಕ್ಸ್ಟು ಬಿ ಸಿ ಈಸ್ ಈಕ್ವಲ್ ಟು ಕ್ಯೂ ಆರ್, ಹಾಗೆ ಪಿ ಆರ್ ಈಸ್ ಈಕ್ವಲ್ ಟು ಎ ಸಿ.
ಬರ್ಕೋಬೋದಾ? ಸೊ ಪಿ ಕ್ಯೂ ಈಸ್ ಈಕ್ವಲ್ ಟು ಎ ಬಿ, ಹಾಗೆ ನೆಕ್ಸ್ಟು ಇಲ್ಲಿ ಕ್ಯೂ ಆರ್ ಈಸ್ ಈಕ್ವಲ್ ಟು ಬಿ ಸಿ, ಇಲ್ಲ ಸಿ ಬಿ ಅಂತನಾದರೂ ಬರ್ಕೋಬೋದು. ನೆಕ್ಸ್ಟು ಪಿ ಆರ್ ಈಸ್ ಈಕ್ವಲ್ ಟು ಎ ಸಿ. ಸೊ ನಾವು ಇಲ್ಲಿ ನೋಡ್ತಾ ಬರೋಣ, ಪಿ ಕ್ಯೂ ಎ ಸಿ ಪಿ ಕ್ಯೂ ಎ ಬಿ ಅಂತ ಇದೆಯಾ? ಎಸ್ ಇದೆ ಮೊದಲನೇದು. ಹಾಗೆ ಇದನ್ನು ನೋಡ್ತಾ ಬನ್ನಿ, ಪಿ ಆರ್ ಇಂಟು ಎ ಬಿ, ಪಿ ಆರ್ ಆ್ಯಂಡ್ ಎ ಬಿನೂ ಇದೆಯಾ? ಪಿ ಆರು ಎ ಬಿ ಉಲ್ಟಾಗುತ್ತೆ. ಸೊ ಇದಾಗಲ್ಲ. ಕ್ಯೂ ಆರು ಎ ಸಿ ಇದು ಆಗಲ್ಲ. ಹಾಗೆ ಪಿ ಆರು ಬಿ ಸಿ ಇದು ಸಹ ಆಗಲ್ಲ. ಹಾಗಾದರೆ ನಮ್ಗೆ ಆನ್ಸರ್ ಏನು? ಎ ವಿಲ್ ಬಿ ದ ಕರೆಕ್ಟ್ ಆನ್ಸರ್, ಪಿ ಕ್ಯೂ ಆ್ಯಂಡ್ ಎ ಬಿ. ಓಕೆ. ಹಾಗೆ ನೆಕ್ಸ್ಟ್ ಕ್ವಶನ್ನ ಬರೀತಾ ಬರೋಣ. ನೆಕ್ಸ್ಟ್ ಕ್ವಶನ್ನ ನೋಡಿ ಮಾಡ್ತಾ ಬರೋಣ. ಅದರಲ್ಲಿ ಏನಂತ ಇದೆ, ಇದರಲ್ಲಿ ಸೈನ್ ಸ್ಕ್ವಯರ್ ಎ ಮೈನಸ್ ಕಾಸ್ ಸ್ಕ್ವಯರ್ ಎ ಈಸ್ ಈಕ್ವಲ್ ಟು ಅಂತ ಹೇಳಿದ್ದಾರೆ. ನಿಮಗೆ ಗೊತ್ತಿರೋ ಪ್ರಕಾರ ಸೈನ್ ಸ್ಕ್ವಯರ್ ಎ ಪ್ಲಸ್ ಕಾಸ್ ಸ್ಕ್ವಯರ್ ಎ ಈಸ್ ಈಕ್ವಲ್ ಟು 1 ಅದಕ್ಕೆ ಇರುತ್ತೆ, ರೈಟಾ? ಸೈನ್ ಸ್ಕ್ವಯರ್ ಎ ಪ್ಲಸ್ ಕಾಸ್ ಸ್ಕ್ವಯರ್ ಎ ಈಸ್ ಈಕ್ವಲ್ ಟು 1 ಆಗಿರುತ್ತೆ. ಹಾಗೆ ಇದು ನೋಡ್ತಾ ಬಂದರೆ ಇಲ್ಲಿ ನೀವು ಇನ್ ದ ಫಾರ್ಮ್ ಆಫ್ ಏನು ಕಾಸಿಂದ ತೊಗೊಂಡಿರೋದ್ರಿಂದ, ಸೊ ನಾವು ಇವಾಗ ಏನಂತ ತೊಗೋಬೋದು, ಸೈನ್ ಸ್ಕ್ವೇರ್ ಎನ ನಾವು ಹಾಗೆ ಬರ್ಕೊಂಡು ಸೈನ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಎ ಬರ್ಕೋಬೋದಾ? 1 ಮೈನಸ್ ಕಾಸ್ ಸ್ಕ್ವೇರ್ ಎ, ಈ ಕಾಸ್ ಸ್ಕ್ವೇರ್ ಎ ಈ ಸೈಡ್ ಪ್ಲಸ್ ಇದ್ದಿದ್ದು ಈ ಸೈಡ್ ಬಂದರೆ ಮೈನಸ್ ಆಗುತ್ತೆ. ಹಾಗಾದರೆ ಈ ಕ್ವಶನ್ ಇದೆ ನೋಡಿ, ಇಲ್ಲಿ ಸೈನ್ ಸ್ಕ್ವೇರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ, ಆ ಜಾಗದಲ್ಲಿ ಸೈನ್ ಸ್ಕ್ವೇರ್ ಎ ಇರೋ ಜಾಗದಲ್ಲಿ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಬರ್ಕೋಬೋದಾ? ಸೊ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ ಬರ್ಕೊತೀನಿ. 1 ಮೈನಸ್ ಕಾಸ್ ಸ್ಕ್ವೇರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ. ಈಗ ಎರಡು ಕಾಸ್ ಸ್ಕ್ವೇರ್ ಎ ಇರೋದ್ರಿಂದ ಮೈನಸ್ ಇರೋದ್ರಿಂದ -2 ಕಾಸ್ ಸ್ಕ್ವೇರ್ ಎ ಬರುತ್ತಾ? ಸೊ 1 ಮೈನಸ್ 2 ಕಾಸ್ ಸ್ಕ್ವೇರ್ ಎ. ನೋಡಿ ಇದು ಬಂದಿದೆಯಾ? ಎಸ್ ಬಂದಿದೆ. ಬಿ ಇಸ್ ದ ಕರೆಕ್ಟ್ ಆನ್ಸರ್. ಹಾಗೆ ನೆಕ್ಸ್ಟ್ನೇ ಕ್ವಶನ್ ನೋಡ್ತಾ ಬರೋಣ. ದ ಸಮ್ ಆಫ್ ದ ಪ್ರೊಬಬಿಲಿಟಿ ಆಫ್ ಆಲ್ ದ ಎಲಿಮೆಂಟ್ ಈವೆಂಟ್ ಆಫ್ ಎನ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಈಸ್ ಅಂತ ಇದೆ. ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಏನು ಬರುತ್ತೆ ಅದರಲ್ಲಿ? 1 ಅಂತ ಆಗಿರುತ್ತೆ. ಸಿ ಬಂದು ನಮಗೆ ಬಂದ ಕರೆಕ್ಟ್ ಆನ್ಸರು 1. ಹಾಗೆ ನೆಕ್ಸ್ಟ್ ಇದು ಸಹ ಎಲ್ಲ 1 ಮಾರ್ಕ್ಸಿನ ಕ್ವಶನ್. ನೋಡಿ ಇಲ್ಲಿ 9ನೇದು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ ಅಂತ ಇದೆ. 80 to 1 is equal to 8 ಅಂತ ಇದೆ. ಫೈಂಡ್ ದ ವ್ಯಾಲ್ಯೂ ಆಫ್ ದ ಬಿ ಇಫ್ ದ ಪೇರ್ ಆಫ್ ದ ಲೀನಿಯರ್ ಈಕ್ವೇಷನ್ 2x plus by is equal to 8 and 2 into 2x plus 3y is equal to 16 ಆಸ್ ಎ ಇನ್ಫೈನೈಟ್ ಸೊಲ್ಯೂಷನ್ ಅಂತ ಕೇಳಿದ್ದಾರೆ. ಓಕೆ, ಈಗ ನೋಡಿ 2x plus by is equal to 8 ಅಂತ ಬರ್ಕೊತೀನಿ. ಹಾಗೆ 2 into 2x plus 3y is equal to 16. ಈ 2ನ ನಾನು ಈ ಸೈಡ್ ತೊಗೊಂಬರ್ತೀನಿ. ಅವಾಗ ಏನಾಗುತ್ತೆ? 2x plus 3y is equal to 16 divided by 2 ತೊಗೊತೀನಿ. 2x plus 3y 2 1s 2 8s ಆಗಿರುತ್ತೆ. ಸೊ ಈಗ ನೋಡಿ ಇಲ್ಲಿ ನಮಗೆ ಇನ್ನೊಂದು ಫಾರ್ಮೇಷನ್ ಬಂದಿದೆ. ಅದಕ್ಕೂ ಇದಕ್ಕೂ ಕಂಪೇರ್ ಮಾಡ್ತಾ ಬಂದರೆ ಇಲ್ಲೂ 2 ಇದೆ. ಓಕೆ, 2x ಇಲ್ಲೂ 2x, ಹಾಗೆ ಇಲ್ಲೂ 8 ಇಲ್ಲೇ 8. ಹಾಗಾದರೆ ಇಲ್ಲಿ by ಇದೆ, ಇಲ್ಲಿ 3y ಇದೆ. ಹಂಗಾರೆ b is equal to ನಮ್ಗೆ ವ್ಯಾಲ್ಯೂ ಏನಾಗಿರುತ್ತೆ? b is equal to 3 ಆಗಿರುತ್ತೆ. ಸೊ b is equal to 3 ಇದನ್ನು ನಾವಿಲ್ಲಿ ತೋರಿಸ್ಬೇಕಾಗತ್ತೆ. ನೆಕ್ಸ್ಟ್ ಏನಂತ ಇದೆ, ರೈಟ್ ದ ಡಿಗ್ರಿ ಆಫ್ ದಿ ಪಾಲಿನೋಮಿಯಲ್ p of x is equal to 5x cube minus 3x square plus 12x minus 8 ಅಂತ ಇದೆ. ಇದರಲ್ಲಿ ನೋಡಿ, ಇದರಲ್ಲಿ ನಮಗೆ ಹೈಯೆಸ್ಟ್ ಪವರ್ನ ನಾವು ನೋಡ್ತಾ ಬರಬೇಕಾಗುತ್ತೆ. ಸೊ ಹೈಯೆಸ್ಟ್ ಪವರ್ ಬಂದು ನಮ್ಗೆ ಏನಿದೆ? ಟು ದಿ ಪವರ್ ಆಫ್ 3 ಇದೆ. ಸೊ 3 ಈಸ್ ದ ಕರೆಕ್ಟ್ ಆನ್ಸರ್. ಇದು ಡಿಗ್ರಿ ಬಂತು ನಮಗೆ ಈಸ್ ಈಕ್ವಲ್ ಟು 3 ಅಂತ ಬರ್ಕೊತೀನಿ. ಹಾಗೆ ನೆಕ್ಸ್ಟ್ನೇ ಕ್ವಶನ್ ನೋಡಿ, 11ನೇ ಕ್ವಶನ್ ಬಂದು ಏನಂತ ಇದೆ? 11ನೇ ಕ್ವಶನ್ ಬಂದು ಇಫ್ ಸೈನ್ ಎ ಈಸ್ ಈಕ್ವಲ್ ಟು √3/2 ಆ್ಯಂಡ್ ದ ಕಾಸ್ ಎ ಈಸ್ ಈಕ್ವಲ್ ಟು 1/2 ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಟ್ಯಾನ್ ಎ ಅಂತಿದೆ. ಟ್ಯಾನ್ ಎ ಈಸ್ ಈಕ್ವಲ್ ಟು ನಮಗೆ ಗೊತ್ತಿರೋ ಪ್ರಕಾರ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಅಂತ ಬರ್ಕೊತೀವಿ. ಸೈನ್ ಎ ಅಂದರೆ ಏನಂತ ಇದೆ? √3/2 ಇದೆ. ಕಾಸ್ ಎ ಅಂತ ಏನಿದೆ? ಇಲ್ಲಿ 1/2 ಇದೆ. ಸೊ ಇಲ್ಲಿ ನೋಡ್ತಾ ಬರೋಣ. ಅದನ್ನೇ ನಾನು ಇಲ್ಲಿ ಬರ್ಕೊಂಬರೋದಾದರೆ ಟ್ಯಾನ್ ಎ ಈಸ್ ಈಕ್ವಲ್ ಟು √3/2 divided by 1/2. 2 ಕ್ಯಾನ್ಸಲ್ ತೊಗೊತೀನಿ. ಹಾಗಾದರೆ ಆನ್ಸರ್ ಬಂದು ಟ್ಯಾನ್ ಎ ಈಸ್ ಈಕ್ವಲ್ ಟು √3. ಟ್ಯಾನ್ ಎ ಈಸ್ ಈಕ್ವಲ್ ಟು √3 ಇದು ಬಂದು ನಮ್ಗೆ ಆನ್ಸರ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ನೇ ಕ್ವಶನ್ ನೋಡ್ತಾ ಬನ್ನಿ. ರೈಟ್ ದ ಎಂಪೆರಿಕಲ್ ರಿಲೇಷನ್ ಬಿಟ್ವೀನ್ ದ 3 ಮೆಷರ್ಸ್ ಆಫ್ ದಿ ಸೆಂಟ್ರಲ್ ಟೆಂಡೆನ್ಸಿ, ಮೀನು, ಮೀಡಿಯನ್ನು ಆ್ಯಂಡ್ ದ
ಮೋಡ್ ಅಂತ ಇದೆ. ಎಂಪ್ಯಾರಿಕಲ್ ರಿಲೇಷನ್ ಅಂತ ಅಂದಾಗ ನಾವೇನಂತ ತೊಗೊತೀವಿ, ಇಲ್ಲಿ ನಮಗೆ ಮೀಡಿಯನ್ನು, ಮೋಡು ಮತ್ತು ಮೀನ್ ಕೇಳಿರೋದ್ರಿಂದ 2 ಮೀನ್ ಪ್ಲಸ್ 1 ಮೋಡ್ ಈಸ್ ಈಕ್ವಲ್ ಟು 3 ಮೀಡಿಯನ್ ಅಂತ ಬರ್ಕೊತೀವಿ. ಏನಂತ ಬರ್ಕೊತೀವಿ? 2 ಮೀನ್ ಪ್ಲಸ್ 1 ಮೋಡ್ ಈಸ್ ಈಕ್ವಲ್ ಟು 3 ಮೀಡಿಯನ್ ಅಂತ ಬರ್ಕೊತೀವಿ. ಇದೇ ಬಂದು ನಮಗೆ ಆನ್ಸರ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ನೇ ಕ್ವಶನ್ನ ಮಾಡ್ತಾ ಬರೋಣ. ನೆಕ್ಸ್ಟ್ನೇ ಕ್ವಶನ್ ನೋಡಿ, ಎಕ್ಸ್ಪ್ರೆಸ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ x ಪ್ಲಸ್ 1 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು 3/x ಇನ್ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಮಾಡ್ತಾ ಬರಬೇಕು. ಎಕ್ಸ್ಪ್ರೆಸ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಇದೆ. ಸೊ ನಾನು ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. x ಪ್ಲಸ್ 1 ಇಂಟು ಎಕ್ಸ್ ಹಾಗೆ 3 ಇಂಟು 2 ಈ ಥರ ನಾವು ಇಲ್ಲಿ ಮಾಡ್ತಾ ಬರಬೇಕಂತೆ. ಏನೋ x ಪ್ಲಸ್ 1 ಇಂಟು ಎಕ್ಸ್ ಅಂದರೆ ಅದನ್ನು ನಾವಿಲ್ಲಿ ಬರ್ಕೊಂಡು ಹೋಗ್ತೀನಿ. x ಪ್ಲಸ್ 1 ಇಂಟು ಎಕ್ಸ್ ಈಸ್ ಈಕ್ವಲ್ ಟು 3 ಇಂಟು 2. 3 2s 6 ಅಂತ ಬರುತ್ತೆ. ಅದನ್ನು ನಾವಿಲ್ಲಿ ಬರ್ಕೋಬೇಕಾಗತ್ತೆ. 3 2s 6. ಹಾಗೆ ಇಲ್ಲಿ ನಾನು ಎಕ್ಸ್ ಪ್ಲಸ್ 1 ಅಂತ ಹೇಳಿದ್ರೆ ಎಕ್ಸ್ ಇಂಟು ಎಕ್ಸ್ ಅಂದರೆ x ಸ್ಕ್ವೇರ್ ಪ್ಲಸ್ 1 ಈಸ್ ಈಕ್ವಲ್ ಟು x ಸ್ಕ್ವೇರ್ ಪ್ಲಸ್ 6 x ಸ್ಕ್ವೇರ್ ಪ್ಲಸ್ 1x ಈಸ್ ಈಕ್ವಲ್ ಟು 6. ಹಾಗೆ ಈ ಸೈಡ್ ಬರೆಯೋದಾದರೆ x ಸ್ಕ್ವೇರ್ ಪ್ಲಸ್ x ಮೈನಸ್ 6 ಈಸ್ ಈಕ್ವಲ್ ಟು 0. ಇದು ನಮಗೆ ಕ್ವಾಡ್ರಾಟಿಕ್ ಎಕ್ಸ್ಪ್ರೆಷನಲ್ಲಿ ನಾವು ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾಯಿತು. ಇಷ್ಟೇ ಬಂದು ನಮ್ಗೆ ಆನ್ಸರ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ನೇ ಕ್ವಶನ್ ನೋಡಿ. ನೆಕ್ಸ್ಟ್ನೇ ಕ್ವಶನ್ ಬಂದು ನಮ್ಗೆ ಏನಂತ ಇದೆ ಅಂದರೆ, ಫೈಂಡ್ ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ 6,8 ಫ್ರಮ್ ದ ಆರಿಜಿನ್ ಅಂತ ಹೇಳಿರೋದ್ರಿಂದ 0 ಆಗುತ್ತಲ್ವ, 0,0 ಇದು ಫಾರ್ಮೇಷನ್ ಆಗಿರುತ್ತೆ. ಸೊ x, y. ಹಾಗಾದರೆ ನಮ್ಗೆ ಏನಂತ ಬರುತ್ತೆ, d ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವೇರ್ ಫಾರ್ಮುಲಾ ಬರುತ್ತೆ. ಇದು ಫಾರ್ಮುಲಾ ಬಂದು ಎಕ್ಸ್ ಸ್ಕ್ವೇರ್ ಅಂದರೆ ನಮಗೆ 6 ಸ್ಕ್ವೇರ್ ಪ್ಲಸ್ 8 ಸ್ಕ್ವೇರ್. 6 ಸ್ಕ್ವೇರ್ ಅಂದರೆ 6 6 36 ಆಗಿರುತ್ತೆ. 36 ಪ್ಲಸ್ 8 8 64 ಆಗಿರುತ್ತೆ. 36 ಪ್ಲಸ್ 64 ಈಸ್ ಈಕ್ವಲ್ ಟು ನಮಗೇನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ ಇದು ಬಂದು ನಮಗೆ 100 ಆಗಿರುತ್ತೆ. ಸ್ಕ್ವೇರ್ ರೂಟ್ ಇರೋದ್ರಿಂದ ನಮ್ಗೆ ಇದು ಮಾಡಿದ್ರೆ ನಮಗೆ 10 ಯೂನಿಟ್ಸ್ ಆಗಿರುತ್ತೆ. ಸೊ 10 ಯೂನಿಟ್ಸ್ ಈಸ್ ದ ಕರೆಕ್ಟ್ ಆನ್ಸರ್. ಹಾಗೆ ನೆಕ್ಸ್ಟ್ನೇ ಕ್ವಶನ್ನ ಮಾಡ್ತಾ ಬರೋಣ. ನೆಕ್ಸ್ಟ್ನೇ ಕ್ವಶನ್ ನೋಡಿ ಏನಂತ ಇದೆ, ಇನ್ ದ ಫಿಗರ್ triangle POQ is similar to the triangle ROS and PQ is parallel to the OSR. If the PQ is to SR is equal to 1:2, then find the OS is to OQ ಅಂತ ಇದೆ. OS is to OQ. ನೋಡಿ ಇಲ್ಲಿ ನಾವು ಇದನ್ನು ಮಾಡ್ತಾ ಬರೋದಾದರೆ PQ ಡಿವೈಡೆಡ್ ಬೈ SR ಈಸ್ ಈಕ್ವಲ್ ಟು 1/2 ಅಂತ ಬರ್ಕೊಂಡಿದ್ದೀವಿ. ಇದನ್ನೇ ನಾವು ನೋಡ್ತಾ ಬರೋದಾದರೆ ನಮಗೆ ಇಲ್ಲಿ QPಗೆ ನಮಗೆ ಇಲ್ಲಿ 1 ಹಾಗೆ SRಗೆ ನಮಗೆ 2 ಅಂತ ಇದೆ. ಸೊ 1/2 ಅಂತ ನಾವಿಲ್ಲಿ ಬರ್ಕೊಂಡಿದ್ದೀವಿ. ಓಕೆ, ಹಾಗಾದರೆ ನೆಕ್ಸ್ಟ್ ಇನ್ನೊಂದು ಏನಂತ ಕೇಳಿದರೆ, ಫೈಂಡ್ ದ OS ಬೈ OQ ಅಂತ ಇದೆ. OS ಬೈ OQ ತೊಗೊಳ್ಳೋಣ. OS ಬೈ OQ ನೋಡ್ತಾ ಬರೋದಾದರೆ ಇದು ಸಹ ರೇಷಿಯೋ ಸೇಮೇ ಇರುತ್ತೆ. ಸೊ ನಮ್ಗೆ OS ಬಂದು ನಮಗೆ 2 ಹಾಗೆ OQ ಬಂದು ನಮಗೆ 1 ಅಂತ ಬರ್ಕೊತೀನಿ. ಹಾಗಾದರೆ ನಮ್ಗೆ ವ್ಯಾಲ್ಯೂ ಏನಂತ ಬರುತ್ತೆ, 2:1. OS ಈಸ್ ಈಕ್ವಲ್ ಟು 2, OQ ಈಸ್ ಈಕ್ವಲ್ ಟು 1. OQ ಈಸ್ ಈಕ್ವಲ್ ಟು 1. ಇದೇ ಬಂದು ನಮ್ಗೆ ಆನ್ಸರ್ ಆಗಿದೆ. ನೋಡಿ ಏನಂತ ಇದೆ ಕ್ವಶನ್ ಬಂದು, ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಬೇಸ್ ಆಫ್ ಎ ಸಿಲಿಂಡರ್ ಈಸ್ 44 ಸೆಂಟಿಮೀಟರ್. ಬೇಸ್ ಬಂದು ಸಿಲಿಂಡರ್ದು 44 ಸೆಂಟಿಮೀಟರ್ ಇರುತ್ತೆ. ಆ್ಯಂಡ್ ಇಟ್ ಐಸ್ ಈಸ್ 10 ಸೆಂಟಿಮೀಟರ್. ಫೈಂಡ್ ದ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದ ಸಿಲಿಂಡರ್. ಹಂಗಾರೆ ಕರ್ವ್ಡ್ ಸರ್ಫೇಸ್ ಏರಿಯಾನ ನೀವು ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾರೆ. ಒಂದು ಸಿಲಿಂಡರ್ನ ನಾನು ಇಲ್ಲಿ ಡ್ರಾ ಮಾಡ್ತಾ ಇದ್ದೀನಿ. ನಮಗೆ ಅವ್ರ ಬೇಸ್ ಹಿಡಿರೋದ್ರಿಂದ ಬಂದು ಎಷ್ಟಿದೆ, 44 ಸೆಂಟಿಮೀಟರ್. ಹಾಗೆ ಹೈಟ್ ಬಂದು 10 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ನಾವಿಲ್ಲಿ ಹೈಟ್ ಬರ್ಕೊತಿದ್ದೀವಿ 10 ಸೆಂಟಿಮೀಟರ್ ಅಂತ. ಬೇಸ್ ಆಫ್ ದ ಸಿಲಿಂಡರ್ ಬಂದು ನಮಗೆ ಎಷ್ಟಿದೆ, ಇಲ್ಲಿ 44 ಇದೆ. 44 ಸೆಂಟಿಮೀಟರ್ ಅಂತ ಬರ್ಕೊಳ್ಳೋಣ. ಓಕೆ, ಹಾಗಾದರೆ ಫೈಂಡ್ ದ ಕರ್ವ್ಡ್ ಸರ್ಫೇಸ್ ಏರಿಯಾ. ಕರ್ವ್ಡ್ ಸರ್ಫೇಸ್ ಏರಿಯಾನ ನೀವು ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾನೆ. ನಮಗೆ ಇಲ್ಲಿ ಇದು ಬೇಸ್ ಬಂದು ಸರ್ಕ್ಯುಲರ್ ಬೇಸ್ ಇರೋದ್ರಿಂದ ನಾವೇನಂತ ಬರ್ಕೋಬೋದು, ಇದನ್ನು 2πr ಈಸ್ ಈಕ್ವಲ್ ಟು 44 ಅಂತ ತಗೋಬೋದಾ. 2πr ಈಸ್ ಈಕ್ವಲ್ ಟು 44 ಸೆಂಟಿಮೀಟರ್. ಓಕೆ,
ಬರ್ಕೋಬೋದಾ? ಹಾಗೆ ಇದು ಹೈಟ್ ಬಂದು ನಮಗೇನಾಗಿದೆ 10 ಇದೆ, ಸೊ 10 ಸೆಂಟಿಮೀಟರ್ ಅಂತ ಬರ್ಕೋಬೋದಾ? ಹಾಗಾದರೆ ಕರ್ವ್ಡ್ ಸರ್ಫೇಸ್ ಏರಿಯಾ ಏನಿದೆ ಫಾರ್ಮುಲಾ ಬಂದು ಕರ್ವ್ಡ್ ಸರ್ಫೇಸ್ ಆಫ್ ಏರಿಯಾ ಆಫ್ ಎನ್ ಸಿಲಿಂಡರ್ ಈಸ್ 2πRh. ಸೊ 2πr ಇರೋ ಜಾಗದಲ್ಲಿ 44 ಇಂಟು h ಇರೋ ಜಾಗದಲ್ಲಿ 10 ಇದೆ. ಸೊ 44 ಇಂಟು 10 ಅಂದರೆ 440 ಇರುತ್ತೆ. ಸೊ 440 ಸೆಂಟಿಮೀಟರ್ ಸ್ಕ್ವೇರ್ ಇದೇ ಬಂದು ನಮ್ಗೆ ಆನ್ಸರ್ ಆಗಿರುತ್ತೆ. ಹಾಗಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಮುಂದಿನ ಕ್ವಶನ್ಸ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ನಿಮಗೆ ನನ್ನ ಪಾಠ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ.